ಇನ್ನು ಮೈಸೂರು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಎಚ್ಡಿ ಕೋಟೆಯಲ್ಲಿ ನಿನ್ನೆ ಸಂಜೆ ಭಾರೀ ಧಾರಾಕಾರವಾಗಿ ಮಳೆ ಸುರಿದಿತ್ತು. ನಿರಂತರವಾಗಿ ಸುರಿದಂತಹ ಮಳೆಗೆ ಶುಂಠಿ ಬೆಳೆ ಕೊಚ್ಚಿಕೊಂಡು ಹೋಗಿದೆ. ರೈತರಿಗೆ ಒಂದು ರೀತಿಯಾಗಿ ಮಳೆಯೊಂದಿಗೆ ಆಡುವಂತ ಜೂಜಾಟ ರೈತನ ಜೀವನ. ಜಾಸ್ತಿ ಮಳೆ ಬಂದ್ರೂ ಕಷ್ಟ, ಮಳೆ ಇಲ್ಲದೆ ಇದ್ರೂ ಕಷ್ಟ. ಮಳೆ ಎಷ್ಟು ಬೇಕೋ ಅಷ್ಟು ಬಂದ್ರೆ ಮಾತ್ರ ರೈತನಿಗೆ ಲಾಭ. ಈ ರೀತಿ ನಿರಂತರವಾಗಿ ಮಳೆ ಆಗಿರೋದ್ರಿಂದ ಶುಂಠಿ ಬೆಳೆ ಜೊತೆಗೆ ತರಕಾರಿ ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದ್ದಾವೆ. ಮೊದಲೇ ತರಕಾರಿಯ ಬೆಲೆ ಹೆಚ್ಚಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ತರಕಾರಿಯನ್ನ ಮಾರಿ ಒಂದಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿರ್ತಾನೆ ರೈತ. ಆದರೆ ತರಕಾರಿ ಬೆಳೆ ಎಲ್ಲ ನಾಶ ಆಗ್ಬಿಟ್ಟಿದೆ. ಹೀಗಾಗಿ ರೈತ ಸಂಕಷ್ಟದಲ್ಲಿರೋದ್ರಿಂದ ಸೂಕ್ತ ಪರಿಹಾರ ಕೊಡಿ ಅಂತ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರು ಭಾಗದಲ್ಲಿ ವರುಣನ ಅಬ್ಬರ ಇದೇ ರೀತಿಯಾಗಿ ಮುಂದುವರೆದಿರೋದ್ರಿಂದ ಒಂದು ಕಡೆ ಶುಂಠಿ ಬೆಳೆ ಶುಂಠಿ ಜೊತೆಗೆ ಮಧ್ಯದಲ್ಲಿ ತರಕಾರಿಯನ್ನು ಕೂಡ ಬೆಳೀತಾರೆ ಮಿಶ್ರ ಬೆಳೆಯಾಗಿ. ಆ ತರಕಾರಿ ಬೆಳೆ ಕೂಡ ಕೊಚ್ಕೊಂಡು ಹೋಗಿದೆ. ಮಳೆ ಧಾರಾಕಾರವಾಗಿ ರಭಸವಾಗಿ ಬಂದಿರೋದ್ರಿಂದ ಮಳೆಯ ಆರ್ಭಟಕ್ಕೆ ಶುಂಠಿ ಹಾಗೂ ತರಕಾರಿ ಬೆಳೆಗಳೆಲ್ಲ ನಾಶ ಆಗಿರೋದ್ರಿಂದ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ರೈತ ಈಗ ಆತಂಕದಲ್ಲಿದ್ದಾನೆ. ಹೀಗಾಗಿ ಬೆಳೆ ನಾಶ ಆಗಿರೋದ್ರಿಂದ ಒಂದಷ್ಟು ಪರಿಹಾರವನ್ನು ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾನೆ.